ನ್ಯಾಯಾಲಯದಲ್ಲಿ ಶ್ಯೂರಿಟಿಗಾಗಿ ನಕಲಿ ಆಧಾರ್ ಕಾರ್ಡ್ ಅನ್ನು ಹಾಜರುಪಡಿಸಿ ವಂಚಿಸಿರುವವರ ವಿರುದ್ಧ ಮೊಕದ್ದಮೆ ಸಂಖ್ಯೆ 228/2024 ಕಲಂ 420, 463, 465, 468, 471 ಐಪಿಸಿ ರೀತಿಯ ತುಮಕೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು. 30/5/2024 ಬೆಳಿಗ್ಗೆ 11 ಗಂಟೆಗೆ ತುಮಕೂರು ನಗರ ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವ ತುಮಕೂರು ನಗರ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 67/2024 ಕಲಂ 20B NDPS ಪ್ರಕರಣದಲ್ಲಿ ಆರೋಪಿಯಾದ ನವೀನ್ ಕುಮಾರ್ ವಸ್ತ್ರದ ಮಠ ಎಂಬುವರಿಗೆ ಜಾಮೀನಿಗಾಗಿ ವಕಾಲತ್ತು ಸಲ್ಲಿಸಿಕೊಂಡಿದ್ದ ಸಂದರ್ಭದಲ್ಲಿ ವಕಾಲತ್ತಿನೊಂದಿಗೆ ಸರ್ವೆ ನಂಬರ್ 1415ರ RTC ಎಸ್ಟ್ರಾಕ್ಟ್ ದಾಖಲೆಯನ್ನು ಮತ್ತು ಆಧಾರ್ ಕಾರ್ಡ್ ಅನ್ನು ಲಗತ್ತಿಸಿಕೊಂಡಿದ್ದ ಆರೋಪಿಗಳಾದ ಗೋವಿಂದ್ ಬಿನ್ ವೈರಮುಡಿ 56 ವರ್ಷ, ವ್ಯವಸಾಯ, ಛಲವಾದಿ ಜನಾಂಗ, ವಾಸ ಶ್ರೀನಿವಾಸಪುರ, ಮಾವಿನಕೆರೆ ಪೋಸ್ಟ್, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ರೇವಣ್ಣ ಬಿನ್ ಯಲಾಭೋವಿ 52 ವರ್ಷ, ಬೋವಿ ಜನಾಂಗ, ವ್ಯವಸಾಯ, ವಾಸನೆ ಹಂತ ಬೋವಿ ಕಾಲೋನಿ, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಇವರುಗಳು ತಮ್ಮ ಒಡೆತನದ ಸರ್ವೆ ನಂಬರ್ 14 ಮತ್ತು 15 RTC ಎಸ್ಟ್ರಾಕ್ಟ್ ದಾಖಲೆಯನ್ನು ಮತ್ತು ಆಧಾರ್ ಕಾರ್ಡ್ ಹೊಂದಾಣಿಕೆಯಾಗದ ಕಾರಣ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ನಾನೇ ಜಮೀನಿನ ಒಡೆಯನೆಂದು ಆರೋಪಿಯ ಪರವಾಗಿ ನಕಲಿ ಜಾಮೀನು ನೀಡಿದವರ ಮೇಲೆ ಕ್ರಮ ಕೈಗೊಳ್ಳಿ ಎಂದು ನೀಡಿದ ದೂರಿನ ಮೇರೆಗೆ ಮೇಲ್ಕಂಡ ಉಲ್ಲೇಖದ ರೀತಿಯ ಪ್ರಕರಣ ದಾಖಲಾಗಿರುತ್ತದೆ. ಎಕೆ ಗೋವಿಂದ ಬಿನ್ ವೈರಮುಡಿ, ಶ್ರೀನಿವಾಸಪುರ, ಭದ್ರಾವತಿ ತಾಲೂಕು. A2 ರೇವಣ್ಣ ಬಿನ್ ಯಲಾಭೋವಿ, ಭದ್ರಾವತಿ. ಮೇಲ್ಕಂಡದವರು ಆಧಾರ್ ಕಾರ್ಡ್ ನಂಬರ್ ಅನ್ನು ಬದಲಾಯಿಸಿ ನ್ಯಾಯಾಲಯಕ್ಕೆ ನಕಲಿ ಶ್ಯೂರಿಟಿ ನೀಡಿದ್ದು ಇಂತಹ ಘಟನೆಗಳು ಹೆಚ್ಚಾಗಿ ನಡೆಯುತ್ತಿರುವುದು ಕಂಡು ಬಂದಿರ್ತದೆ. ಈ ಬಗ್ಗೆ ಸಾರ್ವಜನಿಕರು ಜಾಗೃತೆಯಿಂದ ಇರಬೇಕಾಗಿ, ಎಚ್ಚರಿಕೆ ವಹಿಸಬೇಕಾಗಿ ಪೊಲೀಸ್ ಇಲಾಖೆ ಪ್ರಕರಣದಲ್ಲಿ ತಿಳಿಸಿದೆ. ವರದಿ AN ಪೀರ್, ತುಮಕೂರು.